ಗೈಸ್, ಟೆಲಿಗ್ರಾಮ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾರಪ್ಪ ಅಂದರೆ, ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರಲ್ಲ, ಸೊ ಇಲ್ಲಿ ಒಂದು ಲಿಂಕ್ನ ಕಳಿಸಿರ್ತಾರೆ. ನೀವೇನು ಮಾಡ್ತೀರಪ್ಪ ಅಂದರೆ, ಏನೋ ಇರ್ಬೋದು ಲಿಂಕ್ನಲ್ಲಿ ಅಂತ ಹೇಳ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿಬಿಡ್ತೀರಾ. ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಲಿಂಕ್ನ ಕಳಿಸಿರ್ತಾರೆ, ಏನಾದರೂ ಬರ್ಬೋದು ಮತ್ತು ಅದರಲ್ಲಿ ಏನಾದರೂ ಇರ್ಬೋದು ಅಂತೇಳಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಮ ಟೆಲಿಗ್ರಾಮು ಹ್ಯಾಕ್ ಆಗಿಬಿಡುತ್ತೆ. ಟೆಲಿಗ್ರಾಮ್ ಹ್ಯಾಕ್ ಆಗಿ ಏನಾಗುತ್ತಪ್ಪ ಅಂದರೆ, ಎಲ್ಲರಿಗೂ ಆ ಲಿಂಕ್ನ ಓಪನ್ ಮಾಡಿರ್ತಾರೆ ನೋಡಿ, ಲಿಂಕು ಅದು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಎಷ್ಟು ನಂಬರ್ ಇರ್ತಾವೆ ನೋಡಿ, ಟೆಲಿಗ್ರಾಮ್ನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಎಷ್ಟು ನಂಬರ್ ಇರ್ತಾವೆ ನೋಡಿ, ಸೊ ಎಲ್ಲರಿಗೂ ಆ ಲಿಂಕು ಶೇರ್ ಆಗಿಬಿಡುತ್ತೆ. ನೀವು ಏನು ಮಾಡೋದು ಬೇಡ, ತಾನೇ ಶೇರ್ ಆಗಿಬಿಡುತ್ತೆ. ಶೇರ್ ಆದ ತಕ್ಷಣ ಎಲ್ಲರೂ ನಿಮಗೆ ಕಾಲ್ ಮಾಡಿ ಬೈತಾ ಇರ್ತಾರೆ, ಯಾಕೆ ಈ ರೀತಿ ಕಳಿಸಿದೆಯಾ ಅಂತೇಳಿ ಎಲ್ಲರೂ ನಿಮ್ಮ ಜೊತೆ ಜಗಳನ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮದು ಟೆಲಿಗ್ರಾಮು ಹ್ಯಾಕ್ ಆಗಿಬಿಟ್ಟು ಸೊ ಎಲ್ಲರಿಗೂ ಆ ಲಿಂಕ್ ಶೇರ್ ಆಗುತ್ತೆ. ನಿಮ್ಗೆ ಶೋನೂ ಆಗಂಗಿಲ್ಲ, ಅದು ಈ ರೀತಿ ಲಿಂಕ್ನ ಕಳಿಸಿದ್ದೀರಾ ಅಂತೇಳಿ ಯಾವುದೇ ರೀತಿ ಶೋ ಆಗಂಗಿಲ್ಲ. ಅವ್ರು ಕಾಲ್ ಮಾಡಿ ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಲಿಂಕ್ ಶೇರ್ ಆಗ್ತಾ ಇದೆ ಅಂತೇಳಿ. ಸೊ ಈ ರೀತಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಸ್ಟಾಪ್ ಮಾಡೋದು ಹೇಗೆ, ಮತ್ತು ಇನ್ನು ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ ಇನ್ನೂ ಕ್ಲಿಕ್ ಮಾಡಿರಂಗಿಲ್ಲ, ಅವ್ರು ಕ್ಲಿಕ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೂ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಏನಾಗುತ್ತೆ ಅಂತ ಹೇಳಿ. ಕ್ಲಿಕ್ ಮಾಡಿದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೆ ಗೊತ್ತಿರೋರೆ ಈ ರೀತಿ ಲಿಂಕ್ನ ಕಳಿಸ್ತಾ ಇರ್ತಾರೆ, ಅಂದರೆ ಅವ್ರ ಫೋನ್ ಹ್ಯಾಕ್ ಆಗಿಬಿಟ್ಟು ಸೊ ಈ ರೀತಿ ಲಿಂಕ್ ಬರ್ತಾ ಇರುತ್ತೆ. ನೀವೇನು ಮಾಡ್ತೀರಪ್ಪ ಅಂದರೆ, ಯಾರೋ ನಮ್ಗೆ ಗೊತ್ತಿರೋ ಕಳಿಸಿದಾರೆ ಅಂತೇಳಿ ಓಪನ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಈ ಲಿಂಕ್ ಅಂತ ಅಲ್ಲ, ಸೊ ಯಾರು ಕಳಿಸಿದ್ರು ಮೊದಲು ಅದನ್ನ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರನ್ನ ಕಾಲ್ ಮಾಡಿ ಕೇಳಿ, ಯಾಕಪ್ಪ ಈ ರೀತಿ ಲಿಂಕ್ನ ಕಳಿಸಿದೆ ಅಂತ ಕೇಳಿ. ಹಂಗೆ ಅವ್ರು ಏನಾದರೂ ಹೇಳಿಲ್ಲಪ್ಪ ಅಂದರೆ ಒಂದ್ಸಾರಿ ಯೂಟ್ಯೂಬ್ನಲ್ಲಿ ಚೆಕ್ಔಟ್ನ ಮಾಡಿ. ಸೊ ತುಂಬಾ ಜನ ವೀಡಿಯೋನ ಮಾಡಿರ್ತಾರೆ, ಅಲ್ಲಿ ಲಿಂಕ್ನಲ್ಲಿ ಏನಿರುತ್ತೆ ನೋಡಿ, ಅದನ್ನ ನೀವೇನಾದರೂ ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿದ್ರಪ್ಪ ಅಂದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತಾರೆ ತುಂಬಾ ಜನ ಯೂಟ್ಯೂಬರ್ಸು. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆ ಲಿಂಕ್ ಏನು ಅಂತೇಳಿ. ಆ ಲಿಂಕು ನೀವೇ ಡೈರೆಕ್ಟಾಗಿ ಬಿಟ್ರಪ್ಪ ಅಂತೇಳಿ ಯಾರಾದ್ರು ಕಳಿಸಿದ್ರಪ್ಪ ಅಂದರೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಆ ರೀತಿ ಕ್ಲಿಕ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ಈಗ ವಾಟ್ಸಪ್ನಲ್ಲಿ ಬಿಟ್ಟಾಕಿ. ಸೊ ವಾಟ್ಸಪ್ನಲ್ಲಿ ಅಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಎಲ್ಲ ಇರುತ್ತೆ, ಅದನ್ನ ಹ್ಯಾಕ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಇದನ್ನು ಬಿಟ್ಟರೆ ಟೆಲಿಗ್ರಾಮ್ನಲ್ಲಿ ಡೈಲಿ ಮೂವಿ ಲಿಂಕು ಅದೇನೇನೋ ಲಿಂಕ್ ಕಳಿಸ್ತಾ ಇರ್ತಾರೆ. ನೀವು ಏನು ಮಾಡ್ತೀರಪ್ಪ ಅಂದರೆ, ಆ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ಓಪನ್ ಮಾಡಿಬಿಡ್ತೀರಾ. ಓಪನ್ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಟೆಲಿಗ್ರಾಮ್ ಹ್ಯಾಕ್ ಆಗಿಬಿಡುತ್ತೆ. ಇವಾಗ ಬೇರೆ ಒಂದು ಅದರ್ಸ್ ಒಂದು ಲಿಂಕ್ ಬರ್ತಾ ಇರ್ತವೆ, ಅದನ್ನು ಬಿಟ್ಟಾಕಿ. ಇವಾಗ ತಮ್ಲೈನಲ್ಲಿ ಹಾಕಿದ್ದೀನಲ್ಲ, ಸೊ ಆ ಲಿಂಕ್ ಬಗ್ಗೆ ಮಾತಾಡೋಣ. ಇವಾಗ ಏನಾಗುತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಕಳಿಸಿರ್ತಾರೆ, ಓಪನ್ ಮಾಡ್ತೀರಾ. ಓಪನ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮದು OTP ಅದೇ ಫಿಲ್ ಮಾಡ್ಕೊಳ್ಳುತ್ತೆ. ಯಾವ ರೀತಿ ಅಂದರೆ, ಇವಾಗ ನೀವು ಯಾರಾದರೂ ಮೀಶೋ ಆ್ಯಪ್ ಆಗಿರ್ಬೋದು, ಬೇರೆ ಆ್ಯಪ್ನಲ್ಲಿ ಲಾಗಿನ್ ಮಾಡಿದ್ರಪ್ಪ ಅಂದರೆ OTP ಬಂತಪ್ಪ ಅಂದರೆ ಡೈರೆಕ್ಟಾಗಿ ಅದೇ ತೊಗೊಂಡ್ಬಿಡುತ್ತೆ. ಸೊ ಈಗ ಹೊಸದಾಗಿ ಫೀಚರ್ ಬಂದಿದೆ ಆಟೋಫಿಲ್ ಅಂತೇಳಿ, ಡೈರೆಕ್ಟಾಗಿ ಅದೇ ತೊಗೊಂಡ್ಬಿಡುತ್ತೆ. ಆ ರೀತಿಯಾಗಿ ಟೆಲಿಗ್ರಾಮಲ್ಲಿ ಡೈರೆಕ್ಟ್ ಅದೇ ಫಿಲ್ ಮಾಡಿಕೊಂಡು ಸೊ ನಿಮ್ಮ ಫೋನು ಹ್ಯಾಕ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಫೋನ್ ಅಲ್ಲ, ಟೆಲಿಗ್ರಾಮ್ ಮಾತ್ರ ಹ್ಯಾಕ್ ಆಗಿ ಆ ರೀತಿ ಒಂದು ಕೆಟ್ಟ ಲಿಂಕ್ ಎಲ್ಲ ಬೇರೆಯವರಿಗೆ ಶೇರ್ ಆಗಿಬಿಡುತ್ತೆ. ಆ ರೀಸನಿಂದ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಜನ ನನ್ನ ಫ್ರೆಂಡಿಗೆ ಕ್ಲಿಕ್ ಮಾಡಿಬಿಟ್ಟು ಸೊ ಈ ರೀತಿ ಆಗಿದೆ ಅಂತೇಳಿ ಕಾಲ್ ಮಾಡಿದ್ರು, ಅದನ್ನ ಬಿಟ್ಟಾಕಿ. ಈ ರೀತಿ ಇನ್ನೇದು ಹ್ಯಾಕ್ ಆಯ್ತಪ್ಪ ಅಂದರೆ ಬೇರೆ ಎಲ್ಲ ಕಾಲ್ ಮಾಡಿ ಬೈತಾ ಇದ್ದಾರೆ ಅಂದರೆ ಈ ಒಂದು ಕೆಲಸನ ಮಾಡಿ, ವಾಟ್ಸಪ್ನಲ್ಲಿ ಆಗಿರ್ಬೋದು ಬೇರೆ ಸೋಷಲ್ ಮೀಡಿಯಾ ಇರ್ತಾವಲ್ಲ, ಅಲ್ಲಿ ಹೋಗಿ ಒಂದು ಪೋಸ್ಟ್ನ ಮಾಡಿ. ಸೊ ಈ ರೀತಿ ನಂದು ಟೆಲಿಗ್ರಾಮ್ ಹ್ಯಾಕ್ ಆಗಿದೆ, ನಾ ಕಳಿಸಲ್ಲ ಲಿಂಕು, ಬೇರೆ ಯಾರೋ ಹ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತೇಳಿ ಲಿಂಕ್ನ ಪೋಸ್ಟ್ ಮಾಡಿ. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಸೊ ಈ ರೀತಿ ಹ್ಯಾಕ್ ಆಗಿದೆ ಬಿಡಿ ಅಂತೇಳಿ. ಯಾರು ನಮಗೆ ಕಾಲ್ ಮಾಡಿ ಬೈಯಕ್ಕೆ ಹೋಗಂಗಿಲ್ಲ. ಗೊತ್ತಾಯ್ತು ಅನ್ಕೊಂಡು ಹ್ಯಾಕ್ ಆಗಿದ್ರೆ ಏನು ಮಾಡಬೇಕಪ್ಪ ಅಂದರೆ, ಟೆಲಿಗ್ರಾಮ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು. ನೀವೇನು ಮಾಡ್ತೀರಪ್ಪ, ಡಿಲೀಟ್ ಮಾಡೋಕೆ ಹೇಳಿದಾನೆ ಅಂತ ಬಿಡು, ಅನ್ಇನ್ಸ್ಟಾಲ್ ಮಾಡೋಕೆ ಹೋಗ್ತೀರಾ. ಅನ್ಇನ್ಸ್ಟಾಲ್ ಮಾಡೋಕೆ ಹೋಗ್ಬಿಡಿ, ಪರ್ಮನೆಂಟಾಗಿ ಅಕೌಂಟ್ನ ಡಿಲೀಟ್ ಮಾಡಬೇಕು. ಅದು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಮಗೆ ಕೆಳಗಡೆ ಕಮೆಂಟ್ ಮಾಡಿ, ಅದನ್ನ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಪರ್ಮನೆಂಟಾಗಿ ಟೆಲಿಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋದು ಅಂತ ಹೇಳಿ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ, ಆ ಲಿಂಕ್ ಬಗ್ಗೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಹ್ಯಾಕ್ ಆದಮೇಲೆ ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.